ಇಲ್ಲಿ ಫಸ್ಟ್ ಇಯರಲ್ಲೇ ನಾವು ಒಂದು ವ್ಯವಸ್ಥಿತವಾಗಿರುವಂಥ ಒಂದು ಆಡಿಟೋರಿಯಮನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಇಲ್ಲಿ ಹೆಚ್ಚು ಕಡಿಮೆ ಒಂದು 700-800 ಜನ ಇಲ್ಲಿ ಕೂತ್ಕೊಳ್ಬೋದು. ಇಲ್ಲಿ ರೆಗ್ಯುಲರ್ ಆಕ್ಟಿವಿಟೀಸ್, ಸಾಯಂಕಾಲ ಕನಿಷ್ಠ 1 ಗಂಟೆ 1.5 ಗಂಟೆದ್ದು ಕಾರ್ಯಕ್ರಮಗಳು, ಅದು ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆಯನ್ನು ಹೊರಗೆ ತರುವಂಥದ್ದಿರ್ಬೋದು, ಅಥವಾ ಸಮಾಜದಲ್ಲಿ ಆಲ್ರೆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಆರ್ಟಿಸ್ಟ್ಗಳನ್ನು ಕರ್ಕೊಂಡು ಬಂದು ಅವರ ಮುಖಾಂತರ ಕಾರ್ಯಕ್ರಮವನ್ನು ಕೊಟ್ಟು ಮಕ್ಕಳಲ್ಲಿ ಒಳ್ಳೆಯದನ್ನು ನೋಡುವಂತಹ ಅಭ್ಯಾಸ ಮಾಡುವಂಥದ್ದು. ಅದರ ಜೊತೆಗೆ ಮಕ್ಕಳಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಶೇಷವಾಗಿರುವಂಥ ಉಪನ್ಯಾಸಗಳನ್ನು ಕೊಡುವಂಥದ್ದು, ಇದೆಲ್ಲ ಚಟುವಟಿಕೆಗಳಲ್ಲಿ ಇಲ್ಲಿ ಮಾಡಬೇಕು ಅಂತ ಇದ್ದೇನೆ. ಮತ್ತು ಇದು ನೋಡಿ, ಈ ಹಾಲ್ ಇದು ನಮ್ಮದು ಟೆರೆಸ್ ಫ್ಲೋರು, ತುಂಬ ವಿಶಾಲವಾಗಿದೆ, ಸುಮಾರು 15,000 ಸ್ಕ್ವೇರ್ ಫೀಟ್ ಇದೆ ಇದು. ನಮ್ಮದು ಆಧ್ಯಾತ್ಮಿಕವಾಗಿ ಮಕ್ಕಳನ್ನು ಕಟ್ಟಬೇಕು, ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಯೋಗ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ. ನಾವು ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದಂಥ ಸಂದರ್ಭದಲ್ಲಿ ಔಟ್ಡೋರಲ್ಲಿ ಮಾಡ್ತೀವಿ ಅದನ್ನು. ಸೊ ಮಳೆ ಇರುವಂಥ ಸಂದರ್ಭದಲ್ಲಿ ಯೋಗ ಕ್ಲಾಸ್ಗಳನ್ನು, ಯೋಗ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತೇವೆ. ಅಧ್ಯಾತ್ಮ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳು ಈ ಫ್ಲೋರಲ್ಲಿ ನಡೆಯುತ್ತೆ. ಇನ್ನು ಇದರ ಆ ಕಡೆ ಮತ್ತು ಈ ಕಡೆ ಪಾರ್ಟಲ್ಲಿ ವಿಶಾಲವಾಗಿರುವಂಥ ಲ್ಯಾಬ್ಗಳು ನಿರ್ಮಾಣ ಆಗ್ತಾ ಇದೆ. ಅದು ಸೈನ್ಸ್ಗೆ ಸಂಬಂಧಪಟ್ಟಂಥ ಲ್ಯಾಬ್ಗಳು, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್, ಅದು ಕೂಡ ನಿರ್ಮಾಣ ಆಗ್ತದೆ. ಒಂದೂವರೆ ತಿಂಗಳಲ್ಲಿ ಈ ಕೆಲಸಗಳು ಫಿನಿಶ್ ಆಗುತ್ತೆ. ಇನ್ನೊಂದು ತಿಂಗಳು ಬಿಟ್ಟು ಬಂದರೆ ಇದರದ್ದು ರೂಪವೇ ಚೇಂಜ್ ಆಗಿರ್ತದೆ. ಇದರದ್ದು ರೂಫಿಂಗ್ ಆಗಿರುತ್ತೆ, ಫಾಲ್ ಸೀಲಿಂಗ್ ಮಾಡಿರ್ತೀವಿ, ಬಹುಶಃ AC ಎಲ್ಲ ಅಳವಡಿಕೆ ಮಾಡಿರ್ಬೋದು. ಈ ಜಾಗದಲ್ಲಿ ಒಂದು ವಿಶಾಲವಾಗಿರುವಂಥ ಸ್ಟೇಜ್, ಒಂದು 30-35 ಫೀಟ್ ಬಿಡ್ತಿರುವಂಥ ಸ್ಟೇಜನ್ನು ಮಾಡಬೇಕು ಅಂತ ಕೂಡ ಯೋಜನೆ ಮಾಡಿದ್ದಾರೆ. Rajeshwari National School, Residential, Patel Mudanna Shetty Campus, Radha Farms, Sanur Village, Karkala, Udupi.